ವೀಕ್ಷಕರೇ ನಮಸ್ಕಾರ. ನೋಡಿ, ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಫೈಟು ಎಷ್ಟು ಜೋರಾಗಿ ನಡೀತಾ ಇದೆ ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತು. ಒಂದು ಕಡೆ ಸಾಧನಾ ಸಮಾವೇಶ ಮಾಡ್ತಾರೆ. 3 ವರ್ಷಗಳನ್ನು ನಾವು ಕಂಪ್ಲೀಟ್ ಮಾಡಿದ್ದೀವಿ, ಅಭಿವೃದ್ಧಿಯತ್ತ ಕೊಂಡೊಯ್ತಾ ಇದ್ದೀವಿ, ಕರ್ನಾಟಕವನ್ನು ಗ್ಯಾರಂಟಿಗಳನ್ನು ಸಮರ್ಪಕವಾಗಿ ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ ಹೇಳಿ. ಬಟ್ DCM DK ಶಿವಕುಮಾರ್ ಅವರಿಗೆ ಒಂದೇ ಜಪ, ನಾನು ಯಾವಾಗ CM ಆಗ್ತೀನಿ. 2.5 ವರ್ಷ ಸಿದ್ದರಾಮಯ್ಯ ಅವರು CM ಆಗಿರ್ತಾರೆ, ಇನ್ನು 2.5 ವರ್ಷ ನಾನು ಆಗ್ತೀನಿ ಅಂತ ಹೇಳಿ ಕನಸು ಕಾಣ್ತಾ ಇದ್ರು DK ಶಿವಕುಮಾರ್ ಅವರು. ಆದರೆ ಇತ್ತೀಚೆಗೆ ಆಗ್ತಾ ಇರುವಂತಹ ಬೆಳವಣಿಗೆಗಳು, ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳನ್ನು ನೋಡಿದ್ರೆ, ಕಾಂಗ್ರೆಸ್ ನಾಯಕರುಗಳ ಹೇಳಿಕೆಗಳನ್ನು ಗಮನಿಸಿದ್ರೆ, DK ಶಿವಕುಮಾರ್ ಅವರು ಇನ್ನುಳಿದಂತಹ 2 ವರ್ಷ ಯಾವುದೇ ಕಾರಣಕ್ಕೂ ಕೂಡ CM ಆಗಲ್ಲ. ಸಿದ್ದರಾಮಯ್ಯ ಅವರೇನೆ ಸಂಪೂರ್ಣವಾಗಿ ಈ ಟರ್ಮನ್ನು ಕೂಡ ಕ್ಲಿಯರ್ ಮಾಡುವ ಎಲ್ಲ ಸೂಚನೆಗಳು ಕೂಡ ಕೇಳಿಸ್ತಾ ಇದೆ. ರೆಕಾರ್ಡ್ ಮಾಡುವ ಸಾಧ್ಯತೆಗಳು ಕೂಡ ಇದೆ. ಯಾಕಂದರೆ 2013ರಲ್ಲೂ ಕೂಡ 5 ವರ್ಷಗಳ ಕಾಲ ಅವರೇ CM ಆಗಿದ್ರು. ಈಗ 3 ವರ್ಷ ಕಂಪ್ಲೀಟ್ ಮಾಡಿದ್ದಾರೆ, ಇನ್ನುಳಿದಿರೋದು 2 ವರ್ಷಗಳ ಕಾಲ. ಇನ್ನು 2 ವರ್ಷಗಳೂ ಕೂಡ ಸಿದ್ದರಾಮಯ್ಯ ಅವರೇ ಕಂಪ್ಲೀಟ್ ಮಾಡಿ ರೆಕಾರ್ಡ್ ಏನಾದರೂ ಬ್ರೇಕ್ ಮಾಡ್ತಾರಾ ಅನ್ನುವ ಪ್ರಶ್ನೆ. ಯಾಕಂದರೆ DK ಶಿವಕುಮಾರ್ ಅವರು ಶತಾಯಗತಾಯ ಸೈಕಲ್ ಹೊಡಿತಾನೇ ಇದ್ದಾರೆ. CM ಆಗಬೇಕು ಅಂತ ಓಪನ್ ಆಗಿ ಹೇಳಲಿಲ್ಲ ಅಂದ್ರೂ ಅವರ ಬೆಂಬಲಿಗ ನಾಯಕರುಗಳ ಮುಖಾಂತರ ಹೇಳಿಸ್ತಾ ಇದ್ದಾರೆ. ಹೈಕಮಾಂಡ್ಗೆ ಯಾವ ರೀತಿ ಒತ್ತಡವನ್ನು ಹಾಕಬೇಕೋ ಅಷ್ಟರ ಮಟ್ಟಿಗೆ ಒತ್ತಡವನ್ನು ಹಾಕ್ತಾ ಇದ್ದಾರೆ. ನೋಡಿ, ಈ ವಿಡಿಯೋದಲ್ಲಿ ನಾನು DKಗೆ ಏನೆಲ್ಲ ಪ್ಲಸ್ ಪಾಯಿಂಟ್ ಇದೆ, DK ಶಿವಕುಮಾರ್ ಅವರ ಮೈನಸ್ ಏನು, CM ಸಿದ್ದರಾಮಯ್ಯ ಅವರ ಪ್ಲಸ್ ಏನು, ಅವರು ಇನ್ನೂ ಕೂಡ CM ಆಗಿ ಮುಂದುವರಿತಾ ಇರೋದಕ್ಕೆ ಏನೆಲ್ಲ ಪ್ಲಸ್ ಇದೆ, ಸಿದ್ದರಾಮಯ್ಯ ಅವರಿಗೆ ಕೆಳಗಿಳಿಬೇಕು ಅಂತ ಹೇಳಿದ್ರೆ ಏನೆಲ್ಲ ಮೈನಸ್ಸು. ಸೊ ಎಲ್ಲದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡೋದ್ರ ಮುಖಾಂತರ DK CM ಆಗಬೇಕಾ ಬೇಡವಾ, ಸಿದ್ದರಾಮಯ್ಯ ಅವರು ತಮ್ಮ ಕುರ್ಚಿಯನ್ನು ಬಿಟ್ಕೊಡ್ಬೇಕಾ ಬೇಡವಾ ಕಮೆಂಟ್ ಮಾಡಿ. ಇಲ್ಲ ಸಿದ್ದರಾಮಯ್ಯ ಅವರೇನೇ ಇನ್ನೂ 2 ವರ್ಷಗಳ ಕಾಲ ಅವರೇ ಮುಖ್ಯಮಂತ್ರಿ ಆಗಿರಲಿ ಅನ್ನೋರು ಕೂಡ ಕಮೆಂಟ್ ಮಾಡಿ. ಇಲ್ಲ DK ಆಗಬೇಕು, ಯಾಕೆ ಆಗಬೇಕು ಅನ್ನೋದನ್ನು ಕೂಡ ಉತ್ತರ ಕೊಟ್ಟರೆ ಬಹಳ ಅನುಕೂಲ ಆಗುತ್ತೆ. ನಾನೊಂದಿಷ್ಟು ಪಾಯಿಂಟ್ಗಳನ್ನು ಹೇಳ್ತಾ ಹೋಗ್ತೀನಿ. ಇಲ್ಲ ಮೇಡಮ್, ಈ ಪಾಯಿಂಟನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ, ಇದು DK ಅವರಿಗೆ ಪ್ಲಸ್ ಆಗುತ್ತೆ. ಇಲ್ಲ ಸಿದ್ದರಾಮಯ್ಯ ಅವರ ಮೈನಸ್ ಇದು, ಸಿದ್ದರಾಮಯ್ಯ ಅವರ ಪ್ಲಸ್ ಇದು, DK ಅವರ ಪ್ಲಸ್ ಇದು ಅಂತ ಹೇಳಿ ನೀವು ಕೂಡ ಕಮೆಂಟ್ ಮಾಡಬಹುದು. ನೋಡಿ, ಇಲ್ಲಿ ನಾವು CM ಸಿದ್ದರಾಮಯ್ಯ ಅವರ ವರ್ಚಸ್ ಬಗ್ಗೆ, ಅವರಿಗೆ ಸಪೋರ್ಟ್, ಅವರು ಯಾವುದು ಅವರಿಗೆ ಪ್ಲಸ್ಸು. ಸಿದ್ದರಾಮಯ್ಯ ಅವರು ಆಲ್ರೆಡಿ 8 ವರ್ಷಗಳ ಕಾಲ ನಾಡಿನ CM ಆಗಿದ್ದಾರೆ. ಮುಂಚೆ 5 ವರ್ಷ, ಈಗ 3 ವರ್ಷ, 8 ವರ್ಷ. ಇನ್ನೂ 2 ವರ್ಷ ಕಂಪ್ಲೀಟ್ ಮಾಡೋಕೆ ಬಹಳಷ್ಟು ಸಾಹಸ ಮಾಡ್ತಾ ಇದ್ದಾರೆ. ಸೊ ಈಗ ಆಗ್ತಾ ಇರುವಂತಹ ಸೂಚನೆಗಳನ್ನು ನೋಡಿದ್ರೆ ಕಂಪ್ಲೀಟ್ ಮಾಡ್ತಾರೆ ಅಂತಲೇ ಹೇಳಲಾಗ್ತಾ ಇದೆ. ಸಿದ್ದರಾಮಯ್ಯ ಅವರ ಪ್ಲಸ್ ಪಾಯಿಂಟ್ಗಳು ಏನಪ್ಪ ಅಂತ ಹೇಳಿದ್ರೆ, ಅಹಿಂದ ಸಮಾಜದ ಫುಲ್ ಸಪೋರ್ಟ್. ಯಾಕಂದರೆ ಅಹಿಂದ ನಾಯಕ ಕಂಪ್ಲೀಟ್ ಆಗಿ ಇಡೀ ಅಹಿಂದ ಸಮುದಾಯ ಎಲ್ಲವೂ ಕೂಡ ಸಿದ್ದರಾಮಯ್ಯ ಅವರಿಗೆ ಸಂಪೂರ್ಣವಾಗಿ ಸಪೋರ್ಟ್ ಮಾಡೋದು ಪಾಯಿಂಟ್ ನಂಬರ್ 1. ಇದು ಸಿದ್ದರಾಮಯ್ಯ ಅವರ ಪ್ಲಸ್ ಪಾಯಿಂಟ್. ಇನ್ನೊಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ, ಸಿದ್ದರಾಮಯ್ಯ ಅವರಿಗೆ ರಾಹುಲ್ ಗಾಂಧಿ ಅವರು ಕಂಪ್ಲೀಟ್ ಆಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರ ಕೃಪಾ ಕಟಾಕ್ಷ ಸಿದ್ದರಾಮಯ್ಯ ಅವರಿಗಿದೆ. ಇದು ಕೂಡ ಸಿದ್ದರಾಮಯ್ಯ ಅವರಿಗೆ ಪ್ಲಸ್ ಆಗುತ್ತೆ. ಅದರ ಜೊತೆಗೆ ಅತಿ ಹೆಚ್ಚು ಶಾಸಕರ ಬೆಂಬಲ. ವೀಕ್ಷಕರೇ, ಈ ಪಾಯಿಂಟನ್ನು ನಾವು ನೋಟ್ ಮಾಡ್ಕೋಬೇಕು. 136 ಮತ್ತೆ 136 ಕಾಂಗ್ರೆಸ್ ಶಾಸಕರಲ್ಲಿ ಅತಿ ಹೆಚ್ಚು ಶಾಸಕರ ಬೆಂಬಲ ಯಾರಿಗಿದೆ? DK ಶಿವಕುಮಾರ್ ಅವರಿಗಿದೆಯಾ, ಸಿದ್ದರಾಮಯ್ಯ ಅವರಿಗಿದೆಯಾ ಅಂತ ಹೇಳಿ ನಾವು ನೋಡೋದಾದ್ರೆ ಅತಿ ಹೆಚ್ಚು ಶಾಸಕರ ಬೆಂಬಲ ಇರೋದು CM ಸಿದ್ದರಾಮಯ್ಯ ಅವರಿಗೆ. ಇದು ಹೆಚ್ಚಿನ ಮಟ್ಟಿಗೆ ಸಿದ್ದರಾಮಯ್ಯ ಅವರು ಇನ್ನೂ 2 ವರ್ಷ ಕಂಪ್ಲೀಟ್ ಆಗೋದಕ್ಕೆ ಪ್ಲಸ್ ಪಾಯಿಂಟ್ ಆಗೋದ್ರಲ್ಲಿ ಯಾವುದೇ ರೀತಿಯ ಅನುಮಾನವಿಲ್ಲ. ಅದರ ಜೊತೆಗೆ BJPಗೆ ಟಕ್ಕರ್ ಕೊಡುವಂತಹ ಸಾಮರ್ಥ್ಯ, ಅಂದರೆ ನೇರ ನುಡಿ, ನೇರವಾಗಿ ಮಾತಾಡೇ ಸರಿಯಾಗಿ ಮಾಡ್ತಾ ಇಲ್ಲ, BJP ನಾಯಕರುಗಳಿಗೆ ಸರಿಯಾಗಿ ಟಕ್ಕರ್ ಕೊಡೋ ಸಾಮರ್ಥ್ಯ ಇರೋದು CM ಸಿದ್ದರಾಮಯ್ಯ ಅವರಿಗೆ. ಇದಿಷ್ಟು ಪಾಸಿಟಿವ್ ಪಾಯಿಂಟು. ಇನ್ನೊಂದಿಷ್ಟು ಯಾವುದಾದ್ರೂ ನಾನು ಹೇಳೋದನ್ನು ಮರೆತಿದ್ರೆ ನೀವು ಕಮೆಂಟ್ ಮಾಡಬಹುದು. ನೋಡಿ, ನೆಗೆಟಿವ್ ಪಾಯಿಂಟ್ ಏನು, ನಿಮ್ಮ ಕಮೆಂಟನ್ನು ಕೂಡ ನಾವು ಕನ್ಸಿಡರ್ ಮಾಡ್ತೀವಿ. ಮುಂದಿನ ಪಾರ್ಟಲ್ಲಿ ಯಾರು ಇಂಥವರು ಈ ರೀತಿ ಕಮೆಂಟ್ ಮಾಡಿದ್ರಿ, ನೀವು ಕರೆಕ್ಟಾಗಿ ಮಾಡಿದ್ದೀರಾ ಅಂತಲೂ ಕೂಡ ನಾನು ಮುಂದಿನ ಎಪಿಸೋಡಲ್ಲಿ ಅವರ ಹೆಸರನ್ನು ಕೂಡ ಹೇಳ್ತೀನಿ. ನೋಡಿ, ಇನ್ನು ನೆಗೆಟಿವ್ ಪಾಯಿಂಟನ್ನು ನೋಡೋದಾದರೆ,
ಸಿದ್ದರಾಮಯ್ಯ ಅವರಿಗೆ ಆವಾಗ ಆರೋಗ್ಯ ಕೈ ಕೊಡ್ತಾ ಇರುತ್ತೆ, ಆರೋಗ್ಯ ಸಮಸ್ಯೆ, ಇದನ್ನೂ ಕೂಡ ಇಟ್ಕೊಂಡು ಅವರನ್ನು CM ಕುರ್ಚಿಯಿಂದ ಕೆಳಗಿಳಿಸಬಹುದು. ಬಟ್ ಗೊತ್ತಿಲ್ಲ, 2 ವರ್ಷಗಳ ಕಾಲ ಆರೋಗ್ಯ ಚೆನ್ನಾಗಿ ಕಾಪಾಡಿಕೊಂಡು ಕಂಟಿನ್ಯೂ ಕೂಡ ಆಗಬಹುದು. ಅದರ ಜೊತೆಗೆ ಬರೀ ಒಂದು ವರ್ಗಕ್ಕೆ ಅಹಿಂದ ನಾಯಕ ಅಂತ ಹೇಳ್ತಾರೆ, ಉಳಿದ ಬೇರೆ ಯಾವುದೇ ಸಮುದಾಯಗಳಿಗೂ ಸೀಮಿತ ಆಗಿಲ್ಲ. ಇದು ಸಿದ್ದರಾಮಯ್ಯ ಅವರಿಗೆ ನೆಗೆಟಿವ್ ಇರಬಹುದು. ಸೊ ಹಾಗಾಗಿ ಸಿದ್ದರಾಮಯ್ಯ ಅವರ ವಿಚಾರಕ್ಕೆ ಬರೋದಾದರೆ ಯಾಕವರು ಇನ್ನೂ 2 ವರ್ಷಗಳ ಕಾಲ ಮುಂದುವರಿಬೇಕು ಅಂದರೆ ಅವರಿಗೆ ಪಾಸಿಟಿವ್ ಪಾಯಿಂಟ್ಗಳೇ ಜಾಸ್ತಿ ಇದೆ ಅಂತಲೇ ಹೇಳಬಹುದು. ಇನ್ನು DK ಸಾಹೇಬ್ರ ವಿಚಾರಕ್ಕೆ ಬರುವುದಾದರೆ ಇತ್ತೀಚೆಗೆ ರುದ್ರಾವತಾರಗಳು, ಅವರ ಮಾತುಗಳು ಅಂದರೆ ನಮಗನ್ಸೋದು ಅವರಿಗೆ ಫ್ರಸ್ಟ್ರೇಷನ್ ಆಗಿರೋದನ್ನು ಬೇರೆ ಬೇರೆ ಪಕ್ಷಗಳ ಮೇಲೆ ಎತ್ತಾಕ್ತಿದ್ದಾರೆ DK ಸಾಹೇಬರು. ಕುಮಾರಸ್ವಾಮಿಯವ್ರ ಬಗ್ಗೆ ಇಲ್ಲ ಸಲ್ಲದ ಅಂದರೆ ಹೆಂಗೆ ಅಂತ ಹೇಳಿದ್ರೆ, ಒಬ್ಬ ನಾಯಕ ಯಾವ ರೀತಿ ಮಾತನಾಡಬೇಕು, CM DK ಶಿವಕುಮಾರ್ ಅವರಿಂದ ಈ ರೀತಿ ಮಾತುಗಳನ್ನು ನಾಡಿನ ಜನತೆ ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಯಾಕಂದರೆ ಅಧಿಕಾರ ಶಾಶ್ವತವಾಗಿರೋಲ್ಲ, ಅದನ್ನು ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಹೇಳಿದರು. ಸೊ ಅದ್ರ ಬಗ್ಗೆ ಈಗ ಬೇಡ. DK ಶಿವಕುಮಾರ್ ಅವರ ಪಾಸಿಟಿವ್ ಏನು, ಯಾಕೆ ಅವರು CM ಆಗಬೇಕು, ಯಾಕೆ ಅವ್ರು ಆಗ್ತಾ ಇಲ್ಲ, ಏನಿದೆ ನೆಗೆಟಿವ್, ಅದ್ರ ಬಗ್ಗೆ ನಾನು ಸ್ಟ್ರೈಟಾಗಿ ಬರ್ತೀನಿ. ನೀವು ಕೂಡ ಕಮೆಂಟ್ ಮಾಡ್ಬೋದು ಅವರ ಪಾಸಿಟಿವ್, ಅದರ ನೆಗೆಟಿವನ್ನು ನೋಡಿ. DK ಶಿವಕುಮಾರ್ ಅವರ ನಾನು ಫಸ್ಟಿಗೆ ಪಾಸಿಟಿವ್ ವಿಚಾರಕ್ಕೆ ಬರೋದಾದರೆ, ಯುವ ಸಮುದಾಯ CM DK ಶಿವಕುಮಾರ್ ಅವರಿಗೆ ಹೆಚ್ಚಿನದಾಗಿ ಸಪೋರ್ಟ್ ಮಾಡುತ್ತೆ. ಕಾಂಗ್ರೆಸ್ನಲ್ಲಿರುವಂತಹ ಹೆಚ್ಚಿನ ಯುವಕರು, ಯುವ ಸಮುದಾಯ ಸಿದ್ದರಾಮಯ್ಯ ಅವ್ರಿಗೆ ಹೋಲಿಸ್ಕೊಂಡ್ರೆ CM DK ಶಿವಕುಮಾರ್ ಅವರಿಗೇನೆ ಸಪೋರ್ಟ್ ಮಾಡೋದು ಪಾಯಿಂಟ್ ನಂಬರ್ 1. ಎರಡನೇದು, ಅವರ ಹೆಸರೇನೆ ಬಂಡೆ, ಟ್ರಬಲ್ ಶೂಟರ್. ಪಕ್ಷ ಎಂಥದ್ದೇ ಸಂದರ್ಭದಲ್ಲೂ ಕೂಡ ಪಕ್ಷದ ಪರ ನಿಂತ್ಕೊಂಡು ಹೋರಾಟ ಮಾಡುವಂತಹ ಸಾಮರ್ಥ್ಯ CM DK ಶಿವಕುಮಾರ್ ಅವರಿಗಿದೆ. ಪಕ್ಷ ಅನ್ನುವಂತಹ ವಿಚಾರಕ್ಕೆ ಬಂದರೆ ಬಹಳ ನಿಷ್ಠಾವಂತರು, ಪಕ್ಷದ ವಿಚಾರಕ್ಕೆ ಬರೋದಾದರೆ ಬಹಳ ನಿಷ್ಠಾವಂತರಾಗಿದ್ದಾರೆ. ಯಾಕಂದರೆ ಬರೀ ನಮ್ಮ ರಾಜ್ಯದಲ್ಲೇ ಅಲ್ಲ, ಅದು ರಾಜ್ಯದ ಜನರಿಗೂ ಕೂಡ ಗೊತ್ತು, ಬೇರೆ ರಾಜ್ಯದಲ್ಲಿ ಪಕ್ಷ ತೊಂದರೆಗೆ ಸಿಕ್ಕಾಕೊಂಡಂತಹ ಟೈಮಲ್ಲಿ ಪಕ್ಷದ ಪರ ನಿಂತು ಹೋರಾಟ ಮಾಡೋದು CM DK ಶಿವಕುಮಾರ್ ಅವರು ಜೈಲಿಗೆ ಹೋಗೂ ಕೂಡ ಬಂದಿದ್ದಾರೆ. ಸೊ ಹಾಗಾಗಿ ಟ್ರಬಲ್ ಶೂಟರು, ಅದರ ಜೊತೆಗೆ ಗಾಂಧಿ ಕುಟುಂಬಕ್ಕೆ ಬಹಳ ನಿಷ್ಠರಾಗಿದ್ದಾರೆ CM DK ಶಿವಕುಮಾರ್ ಅವರು. ಅದರ ಜೊತೆಗೆ ಅತ್ಯುತ್ತಮ ಸಂಘಟನೆ ಮಾಡೋದ್ರಲ್ಲಿ ಹೆಸರುವಾಸಿ. ಕಳೆದ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ 135 ಬರುತ್ತೆ ಅಂತ ಹೇಳಿದ್ರು, ಕರೆಕ್ಟಾಗಿ ಪ್ಲಾನ್ ಮಾಡಿ 136 ಸ್ಥಾನಗಳು ಕೂಡ ಬಂತು. ಹಾಗಾಗಿ ಸಂಘಟನಾ ಚತುರ. ಹಾಗಾದ್ರೆ ಮೈನಸ್ ಪಾಯಿಂಟ್, ಅವರು ಯಾವ ಕಾರಣಕ್ಕೋಸ್ಕರ CM ಆಗ್ತಾ ಇಲ್ಲ, ಯಾಕೆ ಹೈಕಮಾಂಡು ಒಲವನ್ನು ತೋರಿಸ್ತಾ ಇಲ್ಲ, ಒಂದಷ್ಟು ಪಾಯಿಂಟ್ಗಳನ್ನು ಹೇಳ್ತೀನಿ. ಯಾವ ಪಾಯಿಂಟ್ ಬಿಟ್ಟೋಗಿದೆ ಅದನ್ನು ನೀವು ಕೂಡ ಆ್ಯಡ್ ಮಾಡಬಹುದು. ನೋಡಿ, ಒಂದು ಪಾಯಿಂಟ್ ನಂಬರ್ 1, ಶಾಸಕರ ಬೆಂಬಲದ ಕೊರತೆ. ನಾನು ಆಗಲೇ ಹೇಳಿದಾಗ ಸಿದ್ದರಾಮಯ್ಯ ಅವರಿಗೆ ಇರುವಂತಹ ಶಾಸಕರ ಬೆಂಬಲ CM DK ಶಿವಕುಮಾರ್ ಅವರಿಗಿಲ್ಲ. ಕೇವಲ ಒಂದು 30-35ರಿಂದ ಅಷ್ಟೇ ಶಾಸಕರ ಬೆಂಬಲ, ಒಂದು 38 ಶಾಸಕರ ಬೆಂಬಲ ಇರಬಹುದು. ಇನ್ನುಳಿದ 100 ಜನ ಶಾಸಕರು ಕೂಡ CM ಸಿದ್ದರಾಮಯ್ಯ ಅವರಿಗೆ ಸಪೋರ್ಟು. ಹಾಗಾಗಿನೇ ಹೈಕಮಾಂಡು ಯೋಚನೆ ಮಾಡ್ತಾ ಇದೆ, 38 ಜನ ಸಪೋರ್ಟ್ ಮಾಡಿದ್ರು ಅಂತ ಹೇಳಿ ನಾವೇನಾದರೂ CM ಮಾಡಿದ್ರೆ ಸರ್ಕಾರ ಬೀಳಬೇಕಾಗತ್ತೆ, ಉಳಿದಂತಹ 100 ಜನ ರೊಚ್ಚಿಗೆದ್ದು ಬಿಡ್ತಾರೆ. ಸರ್ಕಾರ ಬೀಳಿಸ್ಬಿಟ್ರೆ 3 ವರ್ಷಕ್ಕೆ ಡಮಾರ್ ಅನ್ನಬಿಡುತ್ತೆ. ಹಂಗೂ ಹಿಂಗೂ ಸಿದ್ದರಾಮಯ್ಯ ತಳ್ಕೊಂಡು ಹೋಗ್ತಾ ಇದ್ದಾರೆ, ಹಂಗೆ ಮುಂದುವರಿಲಿ ಅನ್ನೋದು ಕೂಡ. ರಾಜ್ಯಾದ್ಯಂತ ಅಷ್ಟೊಂದು ವರ್ಚಸ್ಸಿಲ್ಲ. ಉತ್ತರ ಕರ್ನಾಟಕ ಭಾಗಕ್ಕೆ ಹೋಗಿ ಸಿದ್ದರಾಮಯ್ಯ ಅವರಿಗೆ ವರ್ಚಸ್ಸಿದೆ. ಅದರ ಜೊತೆಗೆ ಬೇರೆ ಬೇರೆ ಭಾಗಗಳಿಗೆ ಹೋಗಿ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋದಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಸಿಕ್ಕಾಪಟ್ಟೆ ವರ್ಚಸ್ಸನ್ನು ಇಟ್ಕೊಂಡಿದ್ದಾರೆ. ಆದರೆ CM DK ಶಿವಕುಮಾರ್ ಅವರಿಗೆ ಅಷ್ಟೊಂದು ವರ್ಚಸ್ಸಿಲ್ಲ. ಅದರ ಜೊತೆಗೆ ಇಡಿ ಹಾಗೆ CCBಯಲ್ಲಿ ದಾಖಲಾಗಿರುವಂತಹ, CBIಯಲ್ಲಿ ದಾಖಲಾಗಿರುವಂತಹ ಕೇಸ್ಗಳು, CM DK ಶಿವಕುಮಾರ್ ಅವರ ವಿರುದ್ಧ ಇರುವಂತಹ ಕೇಸ್ಗಳೇನಿದೆ ಆ ಕೇಸ್ಗಳು ಕೂಡ ಅವರ ಹಿನ್ನಡೆಗೆ ಕಾರಣ ಆಗ್ತಾ ಇದೆಯಾ ಅನ್ನುವಂತಹ ವಿಚಾರ ಕೂಡ. ಅದರ ಜೊತೆಗೆ ಪಕ್ಷ ಒಂದು ಸಿದ್ಧಾಂತವನ್ನು ಇಟ್ಕೊಂಡಿದೆ, ಕಾಂಗ್ರೆಸ್ ಪಕ್ಷ. ಆ ಸಿದ್ಧಾಂತದ ವಿಚಾರದಲ್ಲಿ ಗೊಂದಲದ ನಡೆ ಕೂಡ, ಇದು ಕೂಡ CM DK ಶಿವಕುಮಾರ್ ಅವರಿಗೆ ಮೈನಸ್ ಆಗುತ್ತೆ. ಸೊ ಈ ಮೈನಸ್ ಪಾಯಿಂಟ್ಗಳಿಂದಲೇ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಹೈಕಮಾಂಡು ಯೋಚನೆ ಮಾಡ್ತಾ ಇಲ್ವಾ ಅನ್ನೋದು. ಬಟ್ ಗೊತ್ತಿಲ್ಲ. ಇದಿಷ್ಟು CM DK ಶಿವಕುಮಾರ್ ಅವರ ಪ್ಲಸ್ಸು ಮತ್ತು ಮೈನಸ್ಸು. ಒಂದು ಕಡೆ ಸಿದ್ದರಾಮಯ್ಯ ಅವರ ಪ್ಲಸ್ಸು ಮತ್ತು ಮೈನಸ್ಸು. ಇದರಲ್ಲಿ ಯಾವುದಾದ್ರೂ ಪಾಯಿಂಟ್ಸ್ಗಳು ಬಿಟ್ಟೋಗಿದ್ರೆ ನೀವು ಕಮೆಂಟ್ ಮಾಡಬಹುದು. ಧನ್ಯವಾದ.